ನಮಸ್ತೆ ಎಲ್ಲರಿಗೂ. 5 ಪೋರ್ಟಲ್ ಇದೆ. ಸೊ 5 ಗಂಟೆ 5 ನಿಮಿಷಕ್ಕೆ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ಸೊ ಆಗತ್ತೆ. ಬಟ್ ಮೇಕ್ ಶೂರ್ ಒಳ್ಳೆ ವಿಚಾರಗಳನ್ನ ಕೇಳ್ತಿದ್ದೀನಿ ಅಂದ್ಕೊಂಡು ಒಳ್ಳೆ ವಿಚಾರನ ಅಷ್ಟೇ ಕೇಳ್ಕೊಳ್ಳಿ ಅನ್ನುವಂಥದ್ದು. ಸ್ವಲ್ಪ ವೆಯ್ಟ್ ಮಾಡಿ ದುಡುಕಿ ನಿರ್ಧಾರನ ತೊಗೊಬೇಡಿ ಅನ್ನುವಂಥದ್ದು ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೇನೋ ತಲೆ ಕೆಡಿಸ್ಕೊಂಡಿದ್ದೀರಾ, ಯೋಚನೆ ಮಾಡಬೇಡಿ, ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು. ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ಬ್ರೈನಿಗೆ ಸಂಬಂಧಪಟ್ಟಂಗೆ, ನರಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಹೀಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಯಾರಿಗೋ ಹಾರ್ಟಲ್ಲಿ ಹೋಲ್ ಇದೆ, ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ, ಎಸ್ಪೆಷಲಿ ನರ್ವ್ಸ್ ಕಡೆ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಸೊ ಯಾವಾಗ ನನ್ನ ಜೀವನದಲ್ಲಿರೋ ದುಷ್ಟಶಕ್ತಿ ಅಂತ್ಯ ಆಗುತ್ತೆ ಅಂತ ಯಾರು ಪ್ರಶ್ನೆ ಕೇಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಅಂತ್ಯ ಆಗುತ್ತೆ ಅನ್ನುವಂಥದ್ದು ಇದೆ. ಸುಮ್ಮನೆ ಎಮರಿಸ್ತಾ ಇದ್ದಾರೆ ಅಥವಾ ನನ್ನ ಸಮಸ್ಯೆ ಯಾವತ್ತೂ ಬಗೆಹರಿಯೋದಿಲ್ಲ, ಇದೇ ಏನೋ ಒಂದು ತೊಂದರೆಯಲ್ಲೇ ಮುಂದುವರಿಯುತ್ತೆ ನನ್ನ ಜೀವನ. ಸೊ ಒಂದು ರೀತಿ ನ್ಯೂ ಬಿಗಿನಿಂಗ್ ಬರೋದಿಲ್ಲ ಅಂತ ಯಾರು ಅಂದ್ಕೊಂಡಿದ್ದೀರಾ. ಸೊ ಆ ಥರ ಏನೂ ಇಲ್ಲ, ತಾಳ್ಮೆಯಿಂದ ಇರಿ, ಖಂಡಿತವಾಗ್ಲೂ ಅಂತ್ಯ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಕಾಲಕ್ಕೆ ಕಾಲ ಉತ್ತರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಕಾಲದ ಜೊತೆ ಆಟ ಆಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ, ಅವರಿಗೆ ಆದಷ್ಟು ಬೇಗ ಸರಿಯಾದ ದಾರಿ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ಸೊ ಆ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ರಿಯೂನಿಯನ್ ಎನರ್ಜಿ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಗೋಲ್ಡ್ ರಿಂಗ್ ಬರುವಂಥ ಸಾಧ್ಯತೆ ಇದೆ, ವೆಡ್ಡಿಂಗ್ ಬರುವಂಥದ್ದು, ನೆಕ್ಲೆಸ್ ಬರುವಂಥದ್ದು, ತೊಗೊಳ್ಳುವಂಥದ್ದು ಕೂಡ ಇದೆ, ಗಿಫ್ಟ್ ಕೂಡ ಬರಬಹುದು. ಸೊ 2 ವೆಹಿಕಲ್ ಯೋಚನೆ ಮಾಡ್ತಿದ್ದೀರಾ ಯಾವ್ದು ತೊಗೊಳ್ಬೇಕು ಅಂತ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆ್ಯಕ್ಚುಲಿ ದೊಡ್ಡ ವೆಹಿಕಲ್ ತೊಗೊಳ್ಳುವಂಥ ಸಾಧ್ಯತೆಗಳು ಇದೆ. ಇಲ್ಲಿ ಟ್ವಿನ್ಸ್ ಬೇಬಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಟೀ ಝೋನ್ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಅಂದರೆ ಫೇಸ್ ಆರೋಗ್ಯದ ಕಡೆ. ಟಿ ಝೋನ್ ಮೀನ್ಸ್ ENT. ಸೊ ಯಾರಿಗೋ ಒಂದಷ್ಟು ದುಡ್ಡು ಎಲ್ಲೋ ಇಟ್ಟು ಮರ್ತೋಗಿದ್ರಿ ಅಂತ ಅನಿಸುತ್ತೆ, ಅದು ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರು ಎಲ್ಲ ಒಂದಾಗಿ ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಮಕ್ಕಳೆಲ್ಲ ಸೇರಿ ಯಾರನ್ನು ಪ್ರೊಟೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಲೈಕ್ ಹಿಂದಿನ ಕಾಲದಲ್ಲಿ ನಾವು ಪಿಕ್ಚರ್ ಎಲ್ಲ ನೋಡ್ತಿದ್ದೇವಲ್ಲ, ಸೊ ಆ ಥರದ್ದು ಏನು ಮಕ್ಕಳದ ಒಂದು ಪಿಕ್ಚರ್ ಕೂಡ ಬರ್ಬೋದು, ಮಕ್ಕಳ ರಾಜ್ಯ ಥರ ಸಮ್ಮರಿಗೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಎಸ್, ಯಾರಿಗೂ ಏನು ಹೇಳ್ತಾರೆ, ಅದು ಜರಿ ಏನೋ ಮಕ್ಕಳ ಹಾಸಿಗೆ ಕೆಳಗೋ ಎಲ್ಲೋ ಕಾಣಿಸ್ಕೊಳ್ಳುತ್ತೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕಣ್ಣೀರಿಗೆ ತಕ್ಕ ಉತ್ತರ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ಗೆ ಒಂಚೂರು ಅಡ್ಡಿ ಆತಂಕಗಳು ಏನಿದೆ ಅದನ್ನು ಪ್ರಯತ್ನ ಪಟ್ಟರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ದುಡ್ಡಿನ ವಿಚಾರಕ್ಕೆ ಜಗಳಗಳಾಗಿ, ಒಂದಷ್ಟು ದುಡ್ಡಿನ ವಿಚಾರಕ್ಕೆ ನೆಗೆಟಿವಿಟಿನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಂಧು ಬಾಂಧವರು ಅಥವಾ ನೀವಿದ್ದಂಥ ಊರಲ್ಲಿ ಇದ್ದಂಥ ಶತ್ರುಗಳು, ಸೊ ನೀವು ಅಲ್ಲಿಂದ ಹೊರಗೆ ಬಂದ ಮೇಲೆ ಏನಾಗಿದ್ದೀರಾ ಅಥವಾ ಯಾವ ರೀತಿ ಸಮಸ್ಯೆಗಳು ನಿಮಗೆ ಇದೆ, ನಿಮ್ಮನ್ನು ಚೆನ್ನಾಗಿ ಆಗ್ಬಿಟ್ಟಿದ್ದೀರೇನೋ, ನಿಮ್ಮನ್ನು ಇನ್ನಷ್ಟು ಹಾಳು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮತ್ತೆ ಮತ್ತೆ ಹೋಗಿ ಪ್ರಯೋಗ ಮಾಡಿಸ್ತಾ ಇದ್ದಾರೆ. ಸೊ ಆ ಪ್ರಯೋಗದಿಂದ ನಿಮ್ಮ ಆರೋಗ್ಯದ ಮೇಲೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಬಟ್ ಯೋಚನೆ ಮಾಡಬೇಡಿ, ಬಹಳಷ್ಟು ದಿನಗಳು ಬಾಕಿ ಏನು ಉಳಿದಿಲ್ಲ, ಇನ್ನು ಕಡಿಮೆ ದಿನಗಳು ಉಳಿದಿದೆ ನಿಮಗೆ. ಸೊ ಹಾಗಾಗಿ ಈಗ ಒಂದು ದ್ವೇಷ ಸಾಧಿಸೋವಂಥ ಸಮಯ ಅಲ್ಲ. ದ್ವೇಷನ ಮಾಡಬೇಡಿ, ನಿಮ್ಗೇನು ಮಾಡಿದ್ರು ಅದು ಅವರಿಗೆ ರಿವರ್ಸ್ ಬ್ಯಾಕ್ 200% ಗ್ಯಾರಂಟಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವೇ ಅವ್ರನ್ನ ಕ್ಷಮಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇನ್ಮೇಲೆ ಕ್ಷಮಿಸೋ ಅಂಥ ಅಗತ್ಯ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಮಾಡಿದಾರೋ
ಸೊ ಅವ್ರಿಗೆ ಅಲ್ಲಲ್ಲೇ ಅದನ್ನು ರಿವರ್ಸ್ ಬ್ಯಾಕ್ ಆಗಿಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ಜಗತ್ತಿನಲ್ಲಿ ಒಳ್ಳೆಯವರು ಇರಬೇಕು ಅಂದರೆ ಒಂದಷ್ಟು ಒಳ್ಳೆತನ ಉಳ್ಕೊಳ್ಬೇಕು ಅಂದರೆ ಒಳ್ಳೆಯವ್ರಿಗೆ ಬದುಕೋಕ್ಕೆ ಬಿಡಬೇಕು. ಸೊ ಬದುಕಕ್ಕೆ ಬಿಡ್ದಿರೋ ಸಮಸ್ಯೆ ಮಾಡಿದ್ರೆ ಸೊ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು. ಮೇಯ್ನ್ ಟಾರ್ಗೆಟ್ ದುಡ್ಡಿನ ಮೇಲೆ ಮಾಡಿದ್ದಾರೆ. ನಿಮಗೆ ದುಡ್ಡಿನ ವಿಚಾರಕ್ಕೆ ಸಮಸ್ಯೆ ಆಗಬೇಕು. ನೀವು ನಿಮ್ಮ ಮನೇನೋ ಜಾಗನೋ ಜಮೀನೋ ಏನೋ ಇದೆ ಅದನ್ನು ಮಾರಿ ಒಂದಷ್ಟು ಸಮಸ್ಯೆನ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಅವರು ನಿಮ್ಮ ಮೇಲೆ ಪ್ರಯೋಗಗಳನ್ನ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಗಾಡೀಲಿ ಡಬಲ್ ರೈಡ್ ತ್ರಿಬಲ್ ರೈಡ್ ವೀಲಿಂಗ್ ಮಾಡಬೇಕಾದ್ರೆ ಏನೋ ಒಂದಷ್ಟು ಅವಘಡ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಹೀಗೆ ಮಾಡ್ತಿದ್ರೆ ಅವರು ತಮ್ಮ ವಂಶಾವಳಿನ ಕಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಹೊಡಿತಾ ಇರೋದು ಕೂಡ ಕೇಳಿಸ್ತಾ ಇದೆ. ಏನೋ ಒಂದು ವಾರ್ನಿಂಗ್ ಕೂಡ ಕೇಳಿಸ್ತಾ ಇದೆ ಇಲ್ಲಿ. ಸೊ ಯಾರನ್ನು ಅಮಾನುಷವಾಗಿ ಕೊಂದರು ಸೊ ಅವರ ಬಗ್ಗೆ ಒಂದಷ್ಟು ತನಿಖೆಗಳು ಚುರುಕಾಗತ್ತೆ. ಅವರೆಲ್ಲರಿಗೂ ಶೂಟಟ್ ಸೈಟ್ ಆರ್ಡರ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ವಿದ್ಯಾರ್ಥಿಗಳು ಓದಿನ ಕಡೆ ಗಮನನ ಹರಿಸೋದು ಬಿಟ್ಬಿಟ್ಟು ಬರೀ ಟೈಮ್ ವೇಸ್ಟ್ ಮಾಡಿಕೊಂಡು ಬೇರೆ ಬೇರೆ ವಿದ್ಯೆಗಳನ್ನ ಕಲಿತಾರೆ. ಪೋಷಕರು ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು. ನೋ ಮ್ಯಾಟರ್ ದೊಡ್ಡವರ ಚಿಕ್ಕವರ ಅಂತ ಈ ಥರದೊಂದು ಮಾಡ್ತಾರೆ. ಸೊ ವಿ ಲೆಟರ್ ಜಾಸ್ತಿ ಕಾಣಿಸ್ತಾ ಇದೆ. ವಿ ಲೆಟರ್ ಓ ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎ ಲೆಟರ್ ಕೂಡ. ಸೊ ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ, ಒಗ್ಗಟ್ಟಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನನಗೇನು ಗಿಫ್ಟ್ ಬರುತ್ತೆ ಅಂತ ಯಾರೋ ಕೇಳ್ತಿದ್ದಾರೆ. ನಿಮಗೆ ನೆಗೆಟಿವಿಟಿಯಿಂದ ಹೊರಬರುವಂಥ ಗಿಫ್ಟ್ ಬರುತ್ತೆ ಅಂತ ಇಲ್ಲಿ ಇದೆ. ಸೊ ಯಾರು ನಿಮಗೆ ತೊಂದರೆ ಮಾಡಿದ್ರು, ಯಾಕೆ ಇಷ್ಟು ನೆಗೆಟಿವಿಟಿ ಮಾಡಿದ್ರು, ಇದೆಲ್ಲದರ ಉತ್ತರ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ನಿಮ್ಮ ಶತ್ರುಗಳ ಬಗ್ಗೆನೇ ಮಾಹಿತಿ ಇದೆ ಆ್ಯಕ್ಚುಲಿ. ಸೊ ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ಮಾಹಿತಿ ಏನು ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅಂತ ನಿಮ್ಮ ಯೋಚನೆ ಇದ್ದರೆ ಸೊ ಎಸ್, ಶತ್ರುಗಳಿಗೆ ನಿಮಗೆ ಮಾಡಿದಂಥ ನೆಗೆಟಿವಿಟಿ ಅವರಿಗೆ ಕರ್ಮ ಸುತ್ತಕೊಳ್ಳುತ್ತೆ. ಅವರಿಗೆ ಈಗ ಅನುಭವಿಸುವಂಥ ಸಮಯ ಬಂದಿದೆ, ಅನುಭವಿಸ್ತಾರೆ ಅನ್ನುವಂಥದ್ದು ಇದೆ. ಪ್ರೆಗ್ನೆಂಟ್ ಲೇಡೀಸ್ ಹುಷಾರಾಗಿರಿ ಅನ್ನುವಂಥದ್ದು. ಯಾರೋ ನಿಮಗೆ ದೊಡ್ಡ ಬೊಕ್ಕೆ ಕೊಟ್ಟು ಗಿಫ್ಟ್ ಕೊಟ್ಟು ಹಾಯ್ ಹೇಳುವಂಥ ಸಾಧ್ಯತೆ ಇದೆ. ಜೊತೆಗೆ ನೀವೇನೋ ಒಬ್ಬರಿಗೆ ಸಹಾಯ ನಿಮ್ಮಿಂದ ಆಗಿದೆ ಅಥವಾ ನಿಮ್ಮ ಮಾರ್ಗದರ್ಶನದಿಂದ ಆಗಿದೆ ಅಂತ ನಿಮಗೇನೋ ಒಂದು ಬಿಗ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ತುಂಬ ನೆಗೆಟಿವಿಟಿ ಇದೆ, ತುಂಬ ನೆಗೆಟಿವಿಟಿ ಇದೆ. ಸದ್ಯಕ್ಕೆ ಗ್ರಾಮದೇವಿಯ ಆರಾಧನೆ ನಿಂತು ಹೋಗಿದೆ. ಸೊ ಗ್ರಾಮದಲ್ಲಿ ಗ್ರಾಮದೇವಿಯ ಆರಾಧನೆನ ಶುರು ಮಾಡಿಸಿ ಎಲ್ಲವೂ ಕೂಡ ಹತೋಟಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರುಪೇರು ಇದೆ. ಯಾರ್ದೋ ಕಣ್ಣು ಹಾಕಿದ್ದಾರೆ, ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಬಟ್ ದುಡ್ಡಿಗೇನು ತೊಂದರೆ ಇಲ್ಲ, ದುಡ್ಡು ಬರ್ತಾ ಇರುತ್ತೆ, ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗೇನೋ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಪ್ರೀತಿ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ಪ್ರೀತಿಸೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸರ್ಪ್ರೈಸ್ ಕೊಟ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಕಲಿಕೆ ಕಡೆ ಗಮನನ ಕೊಡಿ, ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಮನೆ ಕಟ್ಟುವಂಥ ಯೋಗ ಇದೆ. ಸೊ ಮನೆ ಕಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಆಗಬೇಕು ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರ್ಕೊಂಡು ಕೂರುವಂಥ ಜಾಯಮಾನ ನಿಮ್ಮದಲ್ಲ. ಸೊ ಹಾಗಾಗಿ ಹೆದರಬೇಡ್ರಿ ಅನ್ನುವಂಥದ್ದು ಇದೆ. ನಿಮಗೆ ಒಂದು ಗ್ರೂಪ್ ಏನು ತೊಂದರೆ ಮಾಡ್ತಿತ್ತು, ಆ ಗ್ರೂಪು ಚೆಲ್ಲಾಪಿಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮಗುಗೆ ಏನೋ ಒಂದು ದಾರಿಲಿ ಸಿಕ್ಕತ್ತೆ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಈ ನಡುವೆ ಜಾಸ್ತಿ ಮಕ್ಕಳ ಎನರ್ಜಿ ಬರ್ತಾ ಇದೆ. ಸೊ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ತುಂಬ ನೋಡ್ತಾ ಇರ್ಬೋದು. ನೀವು ನೋಡ್ಬೇಕಾದ್ರೆ ನಿಮ್ಮ ಪಕ್ಕ ಕೂತ್ಕೊಂಡು ನೋಡ್ತಾ ಇರ್ಬೋದು. ಸೊ ಹಾಯ್ ಪುಟಾಸ್, ಎಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿರಿ. ಓಕೆ.
ನಿಮ್ಮ ವಿಶಸ್ ಎಲ್ಲ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ಸ್ ಯಾರಿದ್ದೀರಾ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟಿಗೂ ಕೂಡ ಮ್ಯಾರೇಜ್ ಆಗುತ್ತೆ, ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಜೀವನದಲ್ಲಿ ಒಂಚೂರು ಸಮಸ್ಯೆನ ಮಾಡ್ತಿದ್ದಾರೆ, ಅಥವಾ ಬೇಡದಿರುವಂಥ ವಿಚಾರಕ್ಕೆ ನಿಮ್ಮ ಜೀವನದಲ್ಲಿ ಅವರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಗಾಸಿಪ್ ಮಾಡೋರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಂಡು ಬೇರೆಯವರಿಗೆ ಮಾಹಿತಿ ಕೊಡುವಂಥದ್ದು, ಅಥವಾ ಏನು ನಡೀತಾ ಇದೆ ಅಂತ ತಿಳ್ಕೊಂಡು ಒಂದಷ್ಟು ಸಮಸ್ಯೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಕಾಣಿಸ್ತಾ ಇದೆ ಇವತ್ತು. ಎಸ್ಪೆಷಲಿ ನೀವು ಎಷ್ಟೇ ಪ್ರೀತಿ ಹಂಚಿದ್ರೂ ಅದು ಮತ್ತೆ ಮತ್ತೆ ಸಮಸ್ಯೆ ಆಗ್ತಿದೆ. ಭಯ ಪಡುವಂಥ ಅಗತ್ಯ ಇಲ್ಲ. ಶಿವಪ್ಪ ಇದ್ದಾರೆ, ಆಂಜನೇಯ ಇದ್ದಾರೆ, ಸೊ ಕಾಲಭೈರವರ ಆಶೀರ್ವಾದ ಇದೆ. ಸದ್ಯಕ್ಕೆ ನಿಮಗೆ ಕಣ್ಣೀರು ತರಿಸಿದ್ದು ನೋಡಿ ನಿಮ್ಮ ಇಷ್ಟದ ದೈವದ ಕಣ್ಣಲ್ಲಿ ನೀರು ಬಂದಿದೆ. ಸೊ ಹಾಗಾಗಿ ಇದಕ್ಕೆ ಪ್ರತ್ಯುತ್ತರನ ದೈವ ಕೊಡ್ತೀನಿ ನಾನು ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ತೀರ. ನಿಮ್ಮ ಇಷ್ಟದ ದೈವನ ಪ್ರಾರ್ಥನೆ ಮಾಡಿ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ಯಾರು ನಿಮಗೇನು ತೊಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮಗೆ ಯಾವುದರಿಂದ ಹೆಚ್ಚು ಅನುಕೂಲ ಆಗುತ್ತೆ, ಹೆಚ್ಚು ಒಳ್ಳೆಯದಾಗತ್ತೆ, ಅಥವಾ ಯಾವ ಒಂದು ವಿಚಾರ ನೀವು ತುಂಬ ದಿವಸದಿಂದ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರಿ ಅದನ್ನು ಕೇಳ್ಕೊಳ್ಳಿ. ಸೊ ಇವತ್ತು ಮೇಯ್ನಾಗಿ ಸಣ್ಣ ಪುಟ್ಟ ಆಸೆಗಳನ್ನ ಕೇಳ್ಕೊಳ್ದಿರ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನ ಕೇಳ್ಕೊಳ್ಳಿ. ಚಿಕ್ಕ ಚಿಕ್ಕ ಆಸೆಗಳು ಈಡೇರಿಬಿಡುತ್ತೆ. ದೊಡ್ಡ ದೊಡ್ಡ ಆಸೆಗಳನ್ನ ಕೇಳ್ಕೊಳ್ಳಿ. ಜಾಬ್ ಸಿಗುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ಥರ್ಡ್ ಪಾರ್ಟಿ ರಿಮೂವ್ ಆಗುವಂಥದ್ದು, ಆರೋಗ್ಯ ಸುಧಾರಿಸುವಂಥದ್ದು, ಅಥವಾ ಮನೆ ಕಟ್ಟುವಂಥದ್ದು, ಅಥವಾ ನಿಮಗೆ ಇಷ್ಟ ಬಂದಿದ್ದು ಏನಿರುತ್ತೋ ಅದು 5 ಗಂಟೆ 5 ನಿಮಿಷಕ್ಕೆ ಅದನ್ನು ಹೊರಗಡೆ ಆಕಾಶನ ನೋಡಿಕೊಂಡು ಅಥವಾ ಪ್ರಕೃತಿನ ನೋಡಿಕೊಂಡು ಕೇಳ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೇಳ್ಕೊಂಬೇಡಿ, ಕಣ್ಣು ಬಿಟ್ಕೊಂಡು ಕೇಳಿ. ಪ್ರಕೃತಿ ನೋಡಿಕೊಂಡು ಇದರಿಂದ ಖಂಡಿತವಾಗ್ಲೂ ಈಡೇರುತ್ತೆ. ಇದರ ಜೊತೆಗೆ ಒಂದು ಪಲಾವ್ ಎಲೆ ಮೇಲೆ ನಿಮ್ಮ ಇಷ್ಟದ ಹಣ ಇರಬಹುದು, ಆರೋಗ್ಯ ಇರಬಹುದು, ಆಸೆ ಏನಿದೆ ಅದನ್ನು ಬರೆದ್ಬಿಟ್ಟು ಕೂಡ ಅದ್ರ ಹಿಂದೆ ಥ್ಯಾಂಕ್ ಯು ಏಂಜಲ್ಸ್ ಯೂನಿವರ್ಸ್ ಅಂತ ಬರೆದ್ಬಿಟ್ಟು ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿಕೊಂಡು ಅದನ್ನು ಒಂದು ಕ್ಯಾಂಡಲಲ್ಲಿ ಸುಟ್ಟುಬಿಟ್ಟು ಅಥವಾ ದೀಪದಲ್ಲಿ ಸುಟ್ಟುಬಿಟ್ಟು ಅದರ ಬೂದಿನ ಹೊರಗಡೆ ತೊಗೊಂಡು ಹೋಗಿ ಉಫ್ ಮಾಡಿ ಬನ್ನಿ. ಇದರಿಂದ ಕೂಡ ನಿಮ್ಮ ವಿಶ್ ಏನಿದೆ ಈಡೇರುತ್ತೆ ಅನ್ನುವಂಥದ್ದು. ಹೆಚ್ಚು ತಲೆಗೆಡಿಸ್ಕೊಳ್ದಿರ ಆರಾಮಾಗಿ ಜೀವನ ನಡೆಸಿ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ತಂಟೆಗೆ ಬರೋರಿಗೆ ಒಂದು ಸರಿಯಾದ ಬುದ್ಧಿವಾದನ ಹೇಳಬೇಕಾದಂಥ ಅಗತ್ಯ ಇದೆ. ಅದನ್ನು ಕೂಡ ಹೇಳಿ ಅನ್ನುವಂಥದ್ದು ಇದೆ. ತುಂಬಾ ಸಮಸ್ಯೆ ಆಗ್ತಿದೆ, ಶತ್ರುಗಳು ಸಮಸ್ಯೆ ಮಾಡ್ತಿದ್ದಾರೆ, ಆ ಥರನೇ ಕಾಣಿಸ್ತಾ ಇದೆ. ಸೊ ಶತ್ರುಗಳ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತೀರೋ ಅವ್ರಿಗಷ್ಟು ಎನರ್ಜಿ ಹೋಗುತ್ತೆ. ಅವ್ರನ್ನ ಮರೆತುಬಿಟ್ಟು ಮುಂದುವರಿರಿ. ಆದರೆ ಅವ್ರನ್ನ ಮರೆತುಬಿಡಿ ಅಂದಿದ ತಕ್ಷಣ ಅವ್ರು ಏನು ಮಾಡ್ತಿದ್ದಾರೆ ಏನು ಇದ್ರ ಬಗ್ಗೆ ಮಾಹಿತಿ ಇಡಬೇಡಿ ಅಂತಲ್ಲ. ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಿ. ಅವ್ರು ನಿಮ್ಗೆ ಇಷ್ಟೊಂದು ಸಮಸ್ಯೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಸಮಸ್ಯೆ ಏನು ಮಾಡಿದರು, ನಿಮ್ಗೇನು ಸಮಸ್ಯೆ ಮಾಡಿದರು, ನಿಮ್ಮ ಸಮಸ್ಯೆ ಅವರಿಗೆ ರಿವರ್ಸ್ ಬ್ಯಾಕ್ ಆಗಿದೆ ಅಂತ. ಅದಕ್ಕೆ ಅವ್ರು ಮತ್ತೆ ಮತ್ತೆ ಆ್ಯಕ್ಟಿವ್ ಆಗ್ತಿದ್ದಾರೆ. ಬಟ್ ಈ ಸತಿ ಆಗುವಂಥದ್ದು ಮಾತ್ರ ಶತ್ರುಗಳಿಗೆ ಅನಾಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಲಾಗತ್ತೆ. ಸೊ ಆದರೆ ಆಯಿತು ಹೋದರೆ ಹೋಯ್ತು ಅನ್ನುವಂಥ ಹಂತಕ್ಕೆ ಭಗವಂತ ಸಿಟ್ಟಿಗೆದ್ದಿದ್ದಾನೆ. ಸೊ ಏನಾಗುತ್ತೋ ನೋಡುವ. ಓಕೆ, ಈ ಸತಿ ಶತ್ರುಗಳ ಬಗ್ಗೆ ಕೇಳ್ಕೊಳ್ಳೋದು ಬೇಡ, ಅವರಿಗೆ ಒಳ್ಳೆಯದಾಗಲಿ ಅಂತ. ಯಾಕೆಂದರೆ ಕೇಳಿ ಕೇಳಿ ಸಾಕಾಯಿತು. ಈ ಒಂದು ಚುರುಕು ಅವರಿಗೆ ಮುಟ್ಟಬೇಕು, ಈ ಒಂದು ಬುದ್ಧಿ ಅವರು ಕಲಿಬೇಕು. ಸೊ ಅಮಾಯಕರನ್ನ ಟಾರ್ಗೆಟ್ ಮಾಡಿ 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 ಹಂತ ಹಂತವಾಗಿ ಮುಳುಗಿಸ್ತಾ ಒಂದು ಸ್ಲೋ ರೀತಿಲಿ ಏನು ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಜೀವನನ ನಿಮಗೆ ಗೊತ್ತೇ ಆಗ್ತಿಲ್ಲ ಅವ್ರು ಮಾಡ್ತಿದ್ದಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಜಾಸ್ತಿ ಜನ ಎಲ್ಲ ರಿಲೇಟಿವ್ಸೇ ಇದ್ದಾರೆ ಮಾಡ್ತಾ ಇರೋರು. ಸೊ ದೌರ್ಭಾಗ್ಯ ಅದು ಅಂತ ಹೇಳ್ಕೊಬೋದು. ಸೊ ನೇಬರ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ತುಂಬ ಸಮಸ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಇರಲಿ, ಅವರ ಕರ್ಮ ಅವರಿಗೆ ರಿಟರ್ನ್ ಬ್ಯಾಕ್ ಆಗುತ್ತೆ. ನೀವೇನು ಮಾಡಬೇಡಿ. ಸೊ ನಂಗೆ ಯಾರ್ಯಾರು ಏನು ಕೊಟ್ಟಿದ್ದಾರೋ ಅದೆಲ್ಲನೂ ಅವರಿಗೆ ಹಿಂತಿರುಗಿಸಪ್ಪ, ನಿನ್ನ ದಯೆ ಒಂದೇ ನಂಗೆ ಸಾಕಪ್ಪ
ಅಂತ ಭಗವಂತನಲ್ಲಿ ಕೇಳ್ಕೊಳ್ಳಿ, ಆಗೋಗುತ್ತೆ. ಓಂ ನಮಃ ಶಿವಾಯ. ಶತ್ರುಗಳ ಬಗ್ಗೆ ಸಾಕಾಯಿತು ಮಾತಾಡಿ. ಸೊ ಈಗ ವಾಪಸ್ ಇನ್ನೊಂದು ಸ್ವಲ್ಪ ಹೊತ್ತು ಕ್ಯಾಂಡ್ಲು ಉರಿಯುತ್ತೆ ಅಂತ ಅನಿಸುತ್ತೆ. ಸೊ ಅಲ್ಲಿವರೆಗೂ ನೋಡೋಣ ಬೇರೆ ಏನು ಮೆಸೇಜ್ ಬರುತ್ತೆ ಅಂತ. ಸೊ ಯಾರೋ ಮಂಡಿಯೂರಿ ಪ್ರಪೋಸ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಮಂಡಿಯೂರಿ ಪ್ರಪೋಸ್ ಮಾಡ್ತಿದ್ದಾರೆ. ಇಷ್ಟ ಇದ್ದರೆ ಒಪ್ಕೊಳ್ಳಿ. ಸೊ ಯಾರಿಗೂ ಒಂದಷ್ಟು ಜಿನ್ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಥಿಂಗ್ ಟು ವರಿ. ಸಮಯ ಸಂದರ್ಭ ಎಲ್ಲವೂ ಕೂಡ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡನ್ನು ಫ್ರೆಶ್ ಆಗಿ ಇಟ್ಕೊಳ್ಳಿ. ನಿಮ್ಮ ಹೇರ್ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಹೇರ್ ಕಲರ್ ಚೇಂಜ್ ಮಾಡ್ಕೊಳ್ಳುವಂಥದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಏನೋ ಒಂದು ಬಿಸ್ಕೆಟಲ್ಲಿ ಆಘಾತಕಾರ ವಿಚಾರಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಬಿಸ್ಕೆಟ್ಗಳು ತಿನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಅದು ಚೆನ್ನಾಗಿದೆಯೋ ಇಲ್ವೋ, ಎಕ್ಸ್ಪೈರ್ ಆಗಿದೆಯೋ ಇಲ್ವೋ ಅದನ್ನು ನೋಡಿಕೊಂಡು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಪಿಂಕ್ ಕಲರ್ ಗೌನ್ ಹಾಕ್ಕೊಂಡು ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ವೆಡ್ಡಿಂಗ್ ಡ್ರೆಸ್ ಹಾಕ್ಕೊಂಡಿರೋ ಹಾಗೆ, ರಿಸೆಪ್ಷನಿಗೆ ನಿಂತಿರೋ ಹಾಗೆ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಕಾಣಿಸ್ತಾ ಇದೆ. ಸ್ಮಾಲ್ ಅಮೌಂಟ್ ಬರುತ್ತೆ, ಚಿಕ್ಕದಾಗಿ ದುಡ್ಡು ಬರುತ್ತೆ. ಸೊ ದುಡ್ಡು ಬರ್ದಿರ ಏನಿರೋದಿಲ್ಲ. ಸೊ ಬರುವಂಥ ದುಡ್ಡನ್ನು ಸೇವಿಂಗ್ಸ್ ಮಾಡೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಇಲ್ಲಾಂದರೆ ಎಲ್ಲಾದರೂ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. ಊಟದ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಒಬ್ರು ಗುರುಗಳು ನಿಮ್ಮ ಕನಸಿನಲ್ಲಿ ಬರ್ತಾರೆ. ಮಲಗಿದಾಗ ಕನಸಿನಲ್ಲಿ ಬಂದು ಒಂದಷ್ಟು ಮಾಹಿತಿನೋ ಆಶೀರ್ವಾದನೋ ಏನೋ ಒಂದು ತೋರಿಸ್ತಾರೆ ನಿಮಗೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ಫುಡ್ಡಲ್ಲಿ ಒಂದಷ್ಟು ಫುಡ್ ಪಾಯ್ಸನ್ ಥರದ್ದು ಹೊಟ್ಟೆಲಿ ಇದೆ. ಸೊ ಗುರುಗಳು ಬಂದು ನೀವು ಮಲಗಿದಾಗ ಅದನ್ನು ಹೊರಗೆ ತೆಗಿತಾರೆ ಅನ್ನುವಂಥದ್ದು ಇದೆ. ಸೊ ಒಂದು ರಿಯೂನಿಯನ್ ಎನರ್ಜಿ ಇದೆ. ಫೈನಾನ್ಷಿಯಲಿಗೋಸ್ಕರ ಯಾರು ಥರ್ಡ್ ಪಾರ್ಟಿ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಿದ್ರು. ಸೊ ಅವರಲ್ಲಿ ನಿಮಗೆ ಸಮಸ್ಯೆ ಯಾರು ಮಾಡ್ತಿದ್ರು ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರಲ್ಲಿ ನೀವು 4 ಜನ ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಅದರಲ್ಲಿ ಒಬ್ಬರು ನಿಮಗೆ ಗುರು ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಗುರು ಆಗ್ತಾರೆ ಅಂತ ದ ಹರ್ಮಿಟ್ ಎನರ್ಜಿ ಇದೆ. ಫಾರಿನ್ ಟ್ರಿಪ್ಪಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಸೊ ನೋಡಿ ಮಾಡಿ ಒಂದಷ್ಟು ಟ್ರಿಪ್ ಹೋಗೋದಿದ್ರೆ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ವಿದೇಶಿಯದಿಂದ ಬಹುಮಾನ ಬರುವಂಥದ್ದು, ಒಂದು ಟ್ರೋಫಿ ಬರುವಂಥದ್ದು ಕೂಡ ಇದೆ. ಏನೋ ಒಂದು ಫಾರಿನಿಂದ ಒಂದು ಸನ್ಮಾನ ಪೂರ್ವಕವಾಗಿ ಗೌರವಧನನೋ ಅಥವಾ ಏನೋ ಒಂದು ಮೆಮೊಂಟೋ ಥರ ಕಾಣಿಸ್ತಾ ಇದೆ, ಅದು ಸಿಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಸೀಕ್ರೆಟ್ ಇದೆ ಇಲ್ಲಿ, ತುಂಬ ಸೀಕ್ರೆಟ್ ಇದೆ. ಯಾಕೆಂದರೆ ಮೇ ಬಿ ಈ ಸೀಕ್ರೆಟ್ ನಿಮಗೆ ಅಥವಾ ನಿಮ್ಮ ಶತ್ರುಗೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಯೂನಿವರ್ಸ್ ಹೈಡ್ ಮಾಡಿರ್ಬೋದು. ಬಟ್ ಬರ್ತಾ ದಿನಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ನೀವೇನು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ಪ್ರೀತಿ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ ಅನ್ನುವಂಥದ್ದು. ಸೊ ಸ್ವಲ್ಪ ಹೊತ್ತು ಇದು ಶಾಂತವಾಗೋವರೆಗೂ ಮೆಡಿಟೇಷನ್ ಮಾಡಿ. ನಿಮ್ಮ ಆಸೆ ಏನಿದೆ 5/5 ಪೋರ್ಟಲಲ್ಲಿ ಈಡೇರಬೇಕು. ಓನ್ಲಿ ಒಳ್ಳೆ ಆಸೆಗಳು ಮಾತ್ರ ಈಡೇರುತ್ತೆ. ಯಾಕೆಂದರೆ ಇದು ವಾಗ್ದೇವಿ ಚಾನಲ್ಲು. ನಿಮ್ಮ ಕೆಟ್ಟ ಆಸೆಗಳಿಗೆ, ಕೆಟ್ಟ ಬಯಕೆಗಳಿಗೆ ಇಲ್ಲಿ ಯಾವುದೇ ಸ್ಥಳ ಇಲ್ಲ.
ಸೊ ನಿಮ್ಮ ಒಳ್ಳೆಯ ಆಸೆಗಳು, ಜಗತ್ತಿಗೆ ಒಳ್ಳೆಯದಾಗುವಂಥ ವಿಚಾರಗಳು, ಸೊ ಈಗ ಜಾಗತಿಕ ಮಟ್ಟದಲ್ಲಿ ವಿಶ್ವಶಾಂತಿಯ ಅಗತ್ಯ ಇದೆ, ಅದರ ಬಗ್ಗೆ, ಅಥವಾ ಸೌಹಾರ್ದತೆ, ಪರಸ್ಪರ ಫ್ರೆಂಡ್ಶಿಪ್ ಇಲ್ಲ, ನಮ್ಮ ಪಕ್ಕದ ಮನೆಯವ್ರ ಜೊತೆನೇ ನಾವು ಚೆನ್ನಾಗಿರೋದಿಲ್ಲ, ನಮ್ಮ ನೆಂಟರೇ ಚೆನ್ನಾಗಿದ್ರೆ ನಮ್ಗೆ ಇಷ್ಟ ಇರೋದಿಲ್ಲ, ಇನ್ನು ಬಂಧು ಮಿತ್ರರು ಇವರೆಲ್ಲ ವೇಸ್ಟ್ ಅಂತ ಅನ್ಸಿದ್ಮೇಲೆ ಇನ್ನು ದೇಶಗಳು ಯುದ್ಧ ಸಾರೋದ್ರಲ್ಲಿ ಅಥವಾ ಅಕ್ಕಪಕ್ಕದ ದೇಶಗಳು ಯುದ್ಧ ಸಾರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಮಗೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಯವರೇ ನಿಮಗೆ, ನಿಮ್ಮ ಒಡ ಹುಟ್ಟಿದವರೇ ಚೆನ್ನಾಗಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಇನ್ನು ಜಗತ್ತಿನಲ್ಲಿ ನಿಮ್ಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಂಥವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ನಿಲ್ಲಿಸ್ಬಿಟ್ಟು ಇವಾಗ ನೀವು ಒಂಚೂರು ಸ್ವಾರ್ಥಿಗಳಾಗಿ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡಿ, ನೀವು ಚೆನ್ನಾಗಿದ್ರೆ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರ. ಸೊ ಆ ಕಾರಣಕ್ಕೋಸ್ಕರ ನೀವು ಚೆನ್ನಾಗಿರಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಫೈನಾನ್ಷಿಯಲ್ ವಿಚಾರಗಳು ಚೆನ್ನಾಗಿರಬೇಕು, ನಿಮ್ಮ ಸ್ಟ್ರೆಂತ್ ನಿಮ್ಮ ಜೊತೆ ಇರಬೇಕು, ನಿಮ್ಮ ವಿಲ್ ಪವರ್ ನಿಮ್ಮ ಜೊತೆ ಇರಬೇಕು, ನಿಮ್ಮ ರಕ್ಷೆ ನಿಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಿಮ್ಮಿಂದ ಒಂದಷ್ಟು ಜನರು ಚೆನ್ನಾಗಿ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ ವಾಗ್ದೇವಿ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ಡಿವೈನ್ ಪೀಪಲ್ ಇದ್ದಂಗೆ, ದೇವ್ರ ಮಕ್ಕಳಿದ್ದಂಗೆ. ಅವರು ಬರೀ ಒಳ್ಳೆಯದನ್ನಷ್ಟೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಳ್ಳೆಯದನ್ನಷ್ಟೇ ಮಾಡಿ ಅಂತ ಆಶಿಸ್ತೀನಿ. ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಎನರ್ಜಿ ಆಲ್ ಈಸ್ ಯುವರ್ಸ್. ಸೊ ನಾನು ಕೂಡ ಹೀಲಿಂಗ್ ಆಗ್ತೀನಿ ಎಂಡಲ್ಲಿ. ಸೊ ಈಗ ನಿಮ್ಮ ಪ್ರಾರ್ಥನೆಯನ್ನು ಈ ಬೆಳಕು ಏನು ಕಾಣ್ತಾ ಇದೆ, ಈ ಬೆಳಕಲ್ಲಿ ಮಾಡಿ. ಇದು ಬಿಟ್ಟು ನಿಮ್ಗೆ ಏನಾದರೂ ಮೆಸೇಜಸ್ ಇದರಲ್ಲಿ ಬರ್ತಿದ್ರೆ ಅದನ್ನು ಕೂಡ ತಗೊಳ್ಳಿ. ಎಸ್, ಫುಲ್ ಮೂನ್ ಈಸ್ ಇಂಪಾರ್ಟೆಂಟ್. ಓಕೆ, ರೆಡಿ? ಗಂಟೆ ಶಬ್ದ ಕೇಳಿಸ್ತಾ ಇದೆ. ಸೊ ನಿಮ್ಮ ಆಸೆ ಎಲ್ಲ ಖಂಡಿತ ಈಡೇರುತ್ತೆ. ಸೊ ನಾನು ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ, ಸೌಖ್ಯವಾಗಿ ಇರಲಿ, ಸಮೃದ್ಧಿಯಾಗಿ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ.
त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। हर हर पार्वतीपति महादेव की जय। हर हर पार्वतीपति महादेव की जय। हर हर पार्वतीपति महादेव की जय. ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ಆರಾಧನೆಗೆ ಮತ್ತು 5/5 ಪೋರ್ಟಲ್ ಇರೋದ್ರಿಂದ ಒಂದು ಕಂಪ್ಲೀಟ್ ನ್ಯೂ ಬಿಗಿನಿಂಗ್, ಬ್ಯಾಲೆನ್ಸಿಂಗ್ ಎನರ್ಜಿ. ಯಾರೋ ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತಿದ್ದೀರಾ, ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡಬೇಡಿ. ಓನ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಹೀಲಿಂಗ್ ಆಗ್ತಿದೆ, ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಪ್ಲೀಸ್. ಇಟ್ಸ್ ಎ ಪೋರ್ಟಲ್.
ಓಂ ಶಾಂತಿ ಶಾಂತಿ ಶಾಂತಿ. ಒಳ್ಳೆದಾಗಲಿ ಎಲ್ರಿಗೂ. ಟೇಕ್ ಕೇರ್.